ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬಿಸಿ ರೊಟ್ಟಿಗೆ ಟೊಮೆಟೊ ಕಾಯಿಲೆ ಒಂದು ಸೈಡ್ ಡಿಶ್ನ ಮಾಡೋದು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ ಎಮಸ್ ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ ಎಮಸ್ ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟಿಗೆ ನಾನು ಒಂದು ಬಾಣಲಿಗೆ ಒಂದು 4 ರಿಂದ 5 ಲೋಟದಷ್ಟು ನೀರು ಹಾಕ್ಕೊಂಡಿನಿ. ಆಮೇಲೆ ಅದ್ರಾಗ ಒಂದು 7-8 ಟೊಮೆಟೊ ಕಾಯಿನ ಹಾಕ್ಕೊಂಡಿನಿ. ಒಂದು 10 ರಿಂದ 15 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಈಗ ಇದನ್ನು ಚಲೋತ್ನಂಗೆ ಕಲರ್ ಚೇಂಜ್ ಆಗೋ ಮಟ್ಟ ನಾವು ಕುದಿಸ್ಕೊಂಡು ಬರೋಣಂತ. ಸೊ ನೋಡ್ರಿ, ಇಲ್ಲೇ ಕುದ್ದ ಮೇಲೆ ಯಾವ ಥರ ಕಲರ್ ಚೇಂಜ್ ಆಗ್ಯಾವು. ಈಗ ಇವು ಪರ್ಫೆಕ್ಟಾಗಿ ಕುದ್ದಾವು. ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇವನ್ನ ಸೈಡಿಗೆ ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಡು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋತೀನಿ. ಆಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣಂತ. ಟೊಮೆಟೊ ಮೆಣಸಿನ್ಕಾಯಿ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣಂತ. ನೆಕ್ಸ್ಟ್ ಇದಕ್ಕೆ ನಾನು 1 ಇಂಚಿನಷ್ಟು ಹಸಿ ಅಲ್ಲ ಹಾಕ್ಕೊಂಡಿನಿ ಮತ್ತು 1 ಗಡ್ಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲೇ ಕಲ್ಲುಪ್ಪನ್ನ ಹಾಕ್ಕೊಳಕತ್ತೀನಿ. ಇದಾದಮೇಲೆ ಇದನ್ನು ಕಂಪ್ಲೀಟಾಗಿ ನೀರು ಹಾಕ್ಲಂಗೆ ನುಣ್ಣಗೆ ರುಬ್ಕೊಂಬರೋಣಂತ. ಇದಕ್ಕೆ ನೀರಿನ ನೆಸಸರಿನೇ ಇಲ್ಲ, ಟೊಮೆಟೊ ಒಳಗಿನ ನೀರು ಸಾಕಾಗ್ತೈತಿ. ಸೊ ನೋಡ್ರಿ, ನಾ ಇದನ್ನು ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡು ಬಂದೀನಿ. ಬರ್ರಿ ಈಗ ಒಂದು ಒಗ್ಗರಣೆ ಮಾಡೋಣಂತ. ಬಾಳ್ಗಿನ ಚಲೋತ್ನಂಗೆ ಕಾಸ್ಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನೂ ನಾನು ಚಲೋ ಕಾಯಿಸ್ಕೊತೀನಿ. ಎಣ್ಣೆ ಕಾದ್ಮೇಲೆ ಒಂದು 10-12 ಕಾಳಿನಷ್ಟು ಸಾಸಿವೆ ಹಾಕೋತೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕೋತೀನಿ. ಇವೆರಡು ಚಟ ಅಂದಮೇಲೆ 1 ಕಡ್ಡಿಯಷ್ಟು ಕರಿಬೇವನ್ನ ಹಾಕೋತೀನಿ. ನೆಕ್ಸ್ಟ್ ಈಗ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ಹಾಕ್ಕೊಂಡು ಉಳ್ಳಾಗಡ್ಡಿ ಫುಲ್ ಮೆತ್ತಗಾಗೋ ಮಟ್ಟ ಅದನ್ನು ನಾನು ಫ್ರೈ ಮಾಡ್ಕೋತೇನಂತ. ಸೊ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು 1/2 ಚಮಚದಷ್ಟು ಅಂದರೆ ಒಂದು 7-8 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಫ್ಲೇವರಿಗೆ ಅಂಥೇಳಿ ಒಂದು 1/2 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡಿನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 1/2 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿನಿ. 1/2 ಚಮಚದಷ್ಟು ಹವಿಸ್ದ ಪೌಡ್ರ್ ಹಾಕ್ಕೊಂಡಿನಿ. ಒಂದು 5 ರಿಂದ 6 ಚಿಟಿಕೆಯಷ್ಟು ನಾನೀಗ ಇದಕ್ಕೆ ಇಂಗನ್ನ ಹಾಕೋತೇನಂತ. ಈಗ ನಾನು ಈ ಪಲ್ಯದ ರುಚಿ ಇನ್ನೂ ಟೇಸ್ಟಾಗಿ ಬರೋಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತೀನಿ. ಅದೇನಂತಂದ್ರೆ ಗುರಳ್ ಚಟ್ನಿ. ಸೊ ಇದನ್ನು ಮಾಡ್ಕೊಳಕ್ಕೆ ನಾನು ಗುರಳನ್ನ ಮತ್ತು ಶೇಂಗಾನ ಎರಡೂ ಈಕ್ವಲ್ ಕ್ವಾಂಟಿಟಿನಾಗ ಮಿಕ್ಸಿ ಮಾಡ್ಕೊಂಡೀನಿ. ಅದರದ್ದು 2 ಸ್ಪೂನ್ನಷ್ಟು ನಾನು ಗುರಳ್ ಪೌಡ್ರ್ ಹಾಕ್ಕೊಂಡಿನಿ. ಈಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಗುರಳ್ ಪುಡಿ ಹಾಕಿದ್ರನ ಈ ಪಲ್ಯ ಭಾರಿ ಟೇಸ್ಟಾಗಿ ಬರ್ತೈತೆ ನೋಡ್ರಿ. ಬರ್ರಿ ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋನು. ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಂಥ ಟೊಮೆಟೊದ ಪ್ಯೂರಿ ಏನಿತ್ತಲ್ಲ ಅದನ್ನು ಅಷ್ಟೂ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣಂತ. ಇದು ಬಿಸಿ ರೊಟ್ಟಿಗೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ. ಭಾರಿ ಟೇಸ್ಟ್ ಆಗಿರ್ತೈತಿ. ನೀವು ದೋಸಾಕದೂ ಇದನ್ನು ಸರ್ವ್ ಮಾಡ್ಬೋದು, ಬಟ್ ಬಿಸಿ ರೊಟ್ಟಿಗೆ ಸರ್ವ್ ಮಾಡಿ ನೋಡಿರಿ, ಭಾರಿ ಟೇಸ್ಟ್ ಇರ್ತೈತಿ. ನಾನು ಆಲ್ರೆಡಿ ನನ್ನ ಚಾನಲ್ ಒಳಗೆ ಟೊಮೆಟೊ ಕಾಯಿ ಯೂಸ್ ಮಾಡ್ಕೊಂಡು ಭಾಳಷ್ಟು ರೆಸಿಪಿನ ಅಪ್ಲೋಡ್ ಮಾಡೀನಿ. ಯಾರಿನ್ನ ಮಟ ನೋಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಆ ರೆಸಿಪಿಗಳನ್ನ ನೋಡಿ ಬರ್ರಿ. ಸೊ ಇದನ್ನು ನಾನು ಒಂದು 2 ರಿಂದ 3 ನಿಮಿಷ ಚಲೋತ್ನಂಗೆ ಕುದಿಸ್ಕೊಂಡು ನಿಮ್ಗೆ ಸಿಗ್ತೇನಂತ. ಇದಕ್ಕೆ ಒಟ್ಟು ನೀರದು ಹಾಕಿ ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗನ ಕುದಿಸ್ಕೊಂಡ್ರಿ ಅಂತಂದ್ರೆ ಇದು ಒಂದು 2 ರಿಂದ 3 ದಿನ ನೀವು ಇಟ್ಕೊಂಡು ತಿನ್ಬೋದು. ಸೊ ರೊಟ್ಟಿದ ಸೈಡ್ ಡಿಶ್ ರೆಡಿ ಆಗೈತಿ, ಸರ್ವ್ ಮಾಡ್ಕೊಳ್ಳೋಣಂತ ಬರ್ರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ರೊಟ್ಟಿಗೆ ಟೊಮೆಟೊ ಕಾಯಿ ಯೂಸ್ ಮಾಡ್ಕೊಂಡು ಮಾಡಿದಂಥ ಸೈಡ್ ಡಿಶ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.